ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಮಾಧಾನ ಮಾಡ್ಕೊಬಿಟ್ಟವೆ. ನೀವು ಬೇಸರ ಮಾಡ್ಕೋಬೇಡಿ. ಬಂಗಾರಮ್ಮನವ್ರ ಸಾವನ್ನ ಪುಟ್ಟಮ್ಮಿ ಕೈಯಿಂದ ಅರಗಿಸ್ಕೊಳಕ್ಕೆ ಆಯ್ತಿಲ್ಲ. ನನಗೆ ಅರ್ಥ ಆಗುತ್ತೆ ಬಿಡಿ. ಈಗ ಯಾರೆಷ್ಟೇ ಹೇಳಿದ್ರು ಅವ್ರವ್ರ ಮನಸ್ಸಿನ ನೋವು ಅವ್ರಿಗಿದ್ದೇ ಇರುತ್ತೆ ಬಿಡಿ. ಅಮ್ಮವರು ಬದುಕಿದ್ರೆ ಇಷ್ಟೊತ್ತಿಗೆ ನಮ್ಮ ಸುಮಾ ಸಚಿನ್ ಮದುವೆ ಆಗಿ ನಾವೆಲ್ಲರೂ ಸಂತೋಷವಾಗಿರ್ತಿದ್ವಿ. ದೋಷ ಪರಿಹಾರಕ್ಕೆ ಮಾಡ್ತಾ ಇದ್ದದ್ದು ಪೂಜೆ ಅರ್ಧಕ್ಕೆ ನಿಂತೋಯ್ತು. ನಾವು ಮತ್ತೆ ಸದ್ಯಕ್ಕೆ ಮದುವೆ ವಿಷಯ ಮಾತಾಡೋದು ಬೇಡ. ನಾವೆಲ್ಲ ಹೊಸ ಸುಧಾರಿಸ್ಕೊತೀವಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಪುಟ್ಟಕ್ಕವ್ರೆ, ನೀವೇನು ಹೇಳ್ತೀರಾ? ನಾನು ಏನು ಹೇಳಕ್ಕೂ ನನ್ನಲ್ಲಿ ಶಕ್ತಿ ಇಲ್ಲ. ಸಮಯ ಕೊಡಿ. ನನಗೂ ಅದೇ ಬೇಕಿತ್ತು. ಸರಿ, ಹಾಗಾದರೆ ನೀವೆಲ್ಲ ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾನು ಇನ್ನೊಂದು ಸಲ ಬಂದು ನಿಮ್ಮನ್ನು ಮಾತಾಡಿಸ್ತೀನಿ. ನಾನು ಬರ್ತೀನಿ. ಅವ್ವ ಅವ್ವ ಸುಮಾ ಅವ್ವನ್ ನೋಡ್ದೇನವೇ? ಇಲ್ಲ ಅಕ್ಕ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಇಲ್ಲ. ಇದಕ್ಕಿದಂಗೆ ಅವ್ವ ಎಲ್ಲೋದ್ಲು? ಅವ್ವ ಯಾಕವ, ಏನಿತ್ತು? ಅವ್ವ ಎಲ್ಲೂ ಕಾಣಿಸ್ತಿಲ್ಲ ಅಪ್ಪ. ನೀವೆಲ್ಲಾದ್ರೂ ನೋಡಿದ್ರ? ಇಲ್ವಲ್ಲ, ತಲೆ ನೋಯ್ತಾ ಇರ್ಬೇಕು, ಅದಕ್ಕೆ ಮಲಗೋಳೆ ಅನ್ಕೊಂಡಿದ್ದೆ. ಗೆಳತಿ ಸತ್ತೋದ್ಲು ಅಂತ ಹುಚ್ಚಿಯಾಗಿ ಬೀದಿ ಬೀದಿ ಅಲಿತಾವಳ ಹೆಂಗೆ? ಅವ್ವ ಕ್ವಾಣೆನಾಗಿರ್ಬೇಕು ಅಂತ ಕಾಪಿ ತಕೊಂಡೋಗಿ ನೋಡ್ದೆ, ಅಲ್ಲೂ ಇಲ್ಲ ಅಪ್ಪಯ್ಯ. ಪಾಪ ಪುಟ್ಟಕ್ಕ, ಬಂಗಾರಮ್ಮ ಅವ್ರ ಸಾವು ಅರ್ಗಿಸ್ಕೊಳಕ್ಕಾಗ್ದೆ ಸಾನೆ ಸಂಕಟ ಪಡ್ತಾ ಇದ್ಲು. ಅದೇ ಚಿಂತೆನಾಗೆ ಬುದ್ಧಿ ಭ್ರಮಣೆ ಆಗಿ ಎಲ್ಲಾದ್ರೂ ಹೊಂಟೋದ್ಲ ಹೆಂಗೆ? ಏಯ್ ಮುದೆಬೆ, ಆ ದೇವ್ರು ನಿನ್ ಬಾಯಿನಾಗೆ ಒಳ್ಳೆ ನುಡಿನೇ ಇಟ್ಟಿಲ್ವಾ? ಹಂಗಲ್ಲ ಕಣಯ್ಯ, ಆ ಪಕ್ದೂರ್ ಕಾಳ ಎಂಡ್ರ ಸತ್ ಮೇಲೆ ತಲ್ಕೆಟ್ಟು ಬೀದ್ ಬೀದಿ ಅಲಿತಾ ಇರ್ಲಿಲ್ವಾ? ರಾಜವ್ವ, ನಮ್ಮ ಅವ್ವನ ಮನಸ್ಥಿತಿ ಅಷ್ಟೊಂದು ದುರ್ಬಲ ಇಲ್ಲ. ಬ್ಯಾಸರ ಮಾಡ್ಕೊಂಡು ಎಲ್ಲ ಕುಂತಿರ್ತಾಳೆ. ಅವ್ವ ಬೇರೆ ನನ್ನ ಪ್ರೀತಿಸಿದವ್ರು ಎಲ್ಲರೂ ನನ್ನ ಬಿಟ್ಟು ಹೋಗ್ತಿದ್ದಾರೆ, ಯಾರು ನನ್ನ ಹತ್ರ ಮಾತಾಡ್ಬೇಡಿ ಅಂತಿದ್ಲು. ಮನ್ಸಕ್ ನೋವು ಮಾಡ್ಕೊಂಡು ಏನಾದ್ರೂ ಹೋಗ್ಬಿಟ್ಲಾ? ನಂದವ್ ಬೇರೆ ಮುಖ ಕೊಟ್ಟು ಮಾತಾಡ್ತಿಲ್ಲ. ನಾನೇ ಇವನಾದ್ರೂ ಸಮಾಧಾನ ಹೇಳಮ್ಮ ಅಂದ್ರೆ ನಾನೀಗ ಪ್ರತಿ ಸ್ಥಾನದಲ್ಲಿ ನಿಂತೀವ್ನಿ. ಕುಸೆ, ಯಾಕೆ ಬ್ಯಾಸರ ಮಾಡ್ಕೋತ? ನಾನು ಹೋಗಿ ಗ್ರಾಮ ದೇವತೆ ತಾವು ನೋಡ್ಕೊಬರ್ತೀನಿ. ಇಲ್ಲಪ್ಪ, ನಾನು ಅಲ್ಲೂ ನೋಡ್ಕೊಂಬಂದೆ, ಅವ್ವ ಎಲ್ಲೂ ಇಲ್ಲ. ಅಯ್ಯಯ್ಯೋ, ಹಂಗಾದ್ರೆ ಅಮ್ಮವ್ರೆ ಅನ್ಕೊಂಡು ಬಂಗಾರಮ್ಮವ್ರನ್ನ ಸುಟ್ಟಿರೋ ಜಾಗಕ್ಕೆ ಹೋಗಿರ್ಬೋದು. ಹಂಗಲ್ಲ ಕಣಯ್ಯ, ಮನ್ಸಿಗೆ ಬೇಜಾರಾದಾಗ ಮಸಾಣನೆ ಲೇಸು ಅನ್ಸ್ತದೆ. ಅದಕ್ಕೆ ಆ ಜಾಗಕ್ಕೆ ಹೋಗಿ ಕೂತ್ಕೊಂಡು ಅಳ್ತಾ ಇರ್ಬೋದು ಅಂತ ಹೇಳ್ದೆ. ಯಾವ ಹೊತ್ನಾಗೆ ಎಲ್ಗೆ ಹೋಗ್ಬೇಕು ಎಲ್ಗೆ ಹೋಗ್ಬಾರ್ದು ಅನ್ನೋ ಜ್ಞಾನ ಪುಟ್ಟಮ್ಮಿಗೆ ಸಂದಾಗದೆ. ನೀನು ಹೊಸ ಮಾತಾಡದೆ ತೆಪ್ಪಗೆ ನಿಂತ್ಕೊಂಡ್ರೆ ನಮ್ಗೆ ಅದೇ ಉಪಕಾರ. ಇವನೇ ಹೇಳಿದ್ರು ಒಳ್ಳೆ ಕೊಳ್ಳಿದ್ದೇವ ಮೈಮ್ಯಾಗ ಬಂದಂಗೆ ಬರ್ತಾನೆ. ಕುಸೆ, ಅವಂಗೊಂದು ಫೋನ್ ಮಾಡು. ಇಲ್ಲಪ್ಪ, ಅಪ್ಪನ ಫೋನ್ ಇಲ್ಲೇ ಇದೆ. ಮನೆನಾಗೂ ಇಲ್ಲ, ಗ್ರಾಮ ದೇವತೆ ತಾವೂ ಇಲ್ಲ ಅಂದ್ರೆ ಎಲ್ಲೋಗಿರ್ಬೋದು ಪುಟ್ಟಮ್ಮಿ? ಡ್ಯಾಡಿ ಡ್ಯಾಡಿ ಏನು
ಯಾಕ್ಲಾ ಬಂಗಾರಮ್ಮ ಅವರು ಅಟ್ಟಿಸ್ಕೊಂಬಂದ್ರ ಹೆಂಗೆ? ಅಯ್ಯೋ ಮಮ್ಮಿ, ಅದು ಎಣ ಸುಟ್ಮ್ಯಾಕೆ ಅವ್ರದ್ದೇ ನೆನಪು ಕಾಡ್ತಿರುತ್ತಲ್ಲ, ಅದಕ್ಕೆ ಭಯ ಪಟ್ಕೊಂಬನ್ನ ಅಂತ ಕೇಳ್ದೆ. ಯೋಲ್ಲಾಯ್ತು ಪುರ್ಸಿ, ಯಾಕೆ ಹಿಂಗೋಡ್ ಬಂದೆ? ಅದು ಅಕ್ಕ, ಅಲ್ಲಿ ಪುಟ್ಟವ್ವ ಮಚ್ಚಿಡ್ಕೊಂಡು ಯಾರನ್ನ ಕೊಲ್ಲಕ್ಕೆ ತುಂಬ ಕೋಪದಲ್ಲಿ ಹೋಯ್ತಾಯ್ತು. ಕೈಯಾಗೆ ಆಯುಧ ಇದ್ರೇನೆ ಈ ರೋಸಕ್ಕೊಂದು ಬೆಲೆ. ನೀನ ಪುಟ್ಟಕ್ಕ ಮಾತಾಡ್ತಿರೋದು? ಮಾತು ಮುಗ್ದೋಗದೆ, ಇನ್ನೇನಿದ್ರು ಕೆಲಸ ಹಠಯ. ತಟ್ಟಿದ್ದು ಮುಗ್ದಿದ್ರೆ ಕೊಡು, ಇಲ್ಲಿ ನಿಂತಷ್ಟು ನನ್ನ ಉಸಿರಿ ನನಗೆ ಭಾರ ಆಯ್ತದೆ. ತತ್ತ ತಗ ಪುಟ್ಟಕ್ಕ. ನಿಜವಾಗ್ಲೂ ಪುಟ್ಟಕ್ಕನೇನಾ? ಪುರ್ಸೆ ಏನ್ ಮನ್ಸಯ್ಯ? ಪುಟ್ಟಕ್ಕ, ಬೆಸ್ ಕೆಲ್ಸಕ್ಕೂ ನೀನು ಮಚ್ಚ ತಡಿಸ್ಲಿಲ್ಲ. ಏನು ವಿಷಯ ಪುಟ್ಟಕ್ಕ? ಈಟ್ ದಿನ ಒಲೆ ಮುಂದೆ ನಿಂತು ಗಂಜಿ ಬಸಿತಿದ್ದೆ. ಇನ್ಮ್ಯಾಕೆ ಕೆಟ್ಟ ದಿನ ಕೊಂದು ರಕ್ತ ಬಸ್ತೀನಿ. ತಗ ಪುಟ್ಟಕ್ಕ.